ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಏನಿವತ್ತು ಈ ರ್ಯಾಕ್ ತೋರಿಸ್ತಾ ಇದ್ದೀನಿ ಅಂತನಾ, ನಾನಿವತ್ತು ನಮ್ಮ ಮನೇಲಿರೋ ವಾಷಿಂಗ್ ಏರಿಯಾ ಮತ್ತು ಗೆಸ್ಟ್ ಬಾತ್ರೂಮ್ನ ಸ್ವಲ್ಪ ಮೇಕೋವರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮೇಜರ್ಲಿ ಮನೇಲಿ ಏನಿದೆ ವೇಸ್ಟ್ ಥಿಂಗು ಮತ್ತು ರೀಯೂಸ್ ಮಾಡೋ ಥಿಂಗಲ್ಲಿ ಮಾಡೋಣ ಅಂತ. ನೀವು ನೋಡ್ತಾ ಇರೋ ಹಾಗೆ ನಂದು ಆಲ್ರೆಡಿ ಪರ್ಪಲ್ ಕಲರ್ ರ್ಯಾಕು ಕಲರ್ ಇತ್ತು, ಅದ್ರದ್ದು ಕಲರ್ ಚೇಂಜ್ ಮಾಡೋಣ ಅಂತ ನಾನು ಎಲ್ಲ ಪ್ರಾಜೆಕ್ಟ್ಗೂ ಯೂಸ್ ಮಾಡ್ತೀನಲ್ಲ ಅದೇ ವಾಲ್ ಕಲರ್ ತೊಗೊಂಡಿದ್ದೀನಿ. ವಾಲ್ ಕಲರು ತುಂಬ ಸಸ್ಟೈನಬಲ್ ಆಗಿರುತ್ತೆ, ವಾಟರ್ ಪ್ರೂಫಾಗೂ ವರ್ಕ್ ಆಗುತ್ತೆ. ಹಾಗಾಗಿ ನಾನು ಅದೇ ಕಲರ್ ತೊಗೊಂಡು ಫುಲ್ ರ್ಯಾಕ್ನ ವೈಟ್ ಕಲರಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಪರ್ಪಲ್ ಕಲರು ಆ್ಯಕ್ಚುಲಿ ನಂದು ಬಾತ್ರೂಮ್ ಇದ್ದಿದ್ದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ನ್ಯೂ ಲುಕ್ ಕೊಡಬೇಕು ಅಂದರೆ ಕಲರಿಂದ ಇನ್ನೇನು ಬೇರೆ ಏನೂ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ವೈಟ್ ಕಲರ್ ಕೊಡೋಣ. ವೈಟ್ ಕಲರ್ ನ್ಯೂಟ್ರಲ್ ಆಗಿರೋದ್ರಿಂದ ನಮಗೆ ಏನೇ ಥಿಂಗ್ಸ್ ಇಟ್ಟರು ಏನೇ ಆರ್ಗನೈಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಪ್ಲೀಸಿಂಗ್ ಆಗಿರುತ್ತೆ, ಆಮೇಲೆ ಪ್ಲೆಸೆಂಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ರ್ಯಾಕ್ನ ಪರ್ಪಲಿಂದ ವೈಟ್ ಕಲರ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಡಬಲ್ ಕೋಟ್ ಮಾಡ್ಕೊಬೋದು. ನಾನು ಇಲ್ಲಿ ಸಿಂಗಲ್ ಕೋಟೆ ಸ್ವಲ್ಪ ತಿಕ್ಕ ಕಲರ್ ತೊಗೊಂಡಿರೋದ್ರಿಂದ ಸಿಂಗಲ್ ಕೋಟೆ ಸಾಕಾಗುತ್ತೆ ಲೈಟ್ ಕಲರ್ ಇರೋದ್ರಿಂದ. ಹಾಗಾಗಿ ನಾನಿಲ್ಲಿ ಸಿಂಗಲ್ ಕೋಟೆ ಪೇಂಟ್ ಮಾಡ್ಕೊತಾ ಇದ್ದೀನಿ. ಅದು ಈ ಥರ ಫುಲ್ಲು ರ್ಯಾಕು ಕಲರ್ ಆದಮೇಲೆ ಅದನ್ನು ಡ್ರೈ ಆಗೋಕ್ಕೆ ಇಟ್ಬಿಡಿ. ನಾನು ಅದು ಡ್ರೈ ಆಗೋ ಅಷ್ಟೊತ್ತಿಗೆ ವಾಲ್ ಕಲರ್ ಅಲ್ವಾ, ಬೇಗ ಡ್ರೈ ಆಗಿಬಿಡುತ್ತೆ. ಒಂದು ಫ್ರೂಟ್ ಬ್ರೇಕ್ ತೊಗೊಳ್ಳೋಣ ಅಂತ. ನೀವು ಅಷ್ಟೇ ಇನ್ ಬಿಟ್ವೀನು ಈ ಥರ ಏನಾದರೂ ಫ್ರೂಟ್ನ ತೊಗೊಳ್ಳಿ. ಯಾಕಂದರೆ ನಾವು ಬ್ರೇಕ್ಫಾಸ್ಟು ಊಟದ ಜೊತೆ ತೊಗೊಳ್ಳಿರಲ್ಲ, ಯಾಕಂದರೆ ಅದೇ ಸಾಕು ಅನಿಸಿರುತ್ತೆ. ಆದರೆ ಬ್ರೇಕ್ಫಾಸ್ಟು ತಪ್ಪಿದ್ರೆ ಊಟದ ಜೊತೆಗೆ ಫ್ರೂಟ್ ತೊಗೊಂಡ್ರೆ ಒಳ್ಳೆಯದು. ಬಟ್ ನಮಗೆ ಟೈಮು ಅದು ಇದು ಇದ್ದೇ ಇರುತ್ತಲ್ಲ ನಮ್ಗೆ ಲೇಡೀಸ್ಗೆ ಅಂದರೆ. ಸೊ ನಾನೇನು ಮಾಡ್ತೀನಿ, 2 ಅವರ್ಗೋ 3 ಅವರ್ಗೋ ಮಧ್ಯ ಬ್ರೇಕಲ್ಲಿ ಒಂದು ಫ್ರೂಟ್ ಏನಿರುತ್ತೋ ಅದನ್ನು ತೊಗೊತೀನಿ. ಅದು ಈ ಮ್ಯಾಂಗೋ ಸೀಸನಲ್ಲಂತೂ ಬಿಡ್ತೀವ ನಾವು, ಮ್ಯಾಂಗೋ ತಿಂದೇ ತಿಂತೀವಿ. ಮ್ಯಾಂಗೋ ತಿಂತಾ ಒಂದು ಸ್ವಲ್ಪ ಫ್ರೂಟ್ ಬ್ರೇಕ್ ತಗೊಳ್ತಾನೆ. ಆಲ್ರೆಡಿ ಟೈಮು 11:30 ಆಗಿದ್ದು, ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗೆ ಬನ್ನಿ ನಂದು ಪ್ರಾಜೆಕ್ಟ್ ಮುಂದುವರ್ಸೋಣ. ನೀವು ನೋಡ್ತಾ ಇರೋ ಹಾಗೆ ಇದು ಪೇಪರ್ ಬ್ಯಾಗು ಮತ್ತು ಫ್ಯಾಬ್ರಿಕ್ ಬ್ಯಾಗು. ನಾನು ಇದನ್ನು ರೀಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಪೇಪರ್ ಬ್ಯಾಗ್ಸು ನಾವು ಎತ್ತಿಟ್ಟಿರ್ತೀವಿ, ಆಮೇಲೆ ಹೊರಗಡೆ ತೊಗೊಂಡೋದಾಗ ಮಾತ್ರ ಯೂಸ್ ಮಾಡ್ತೀವಿ, ಆರೆಲ್ಸ್ ಇದು ಯಾವಾಗಲೂ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ. ಆ ಥರ ಪೇಪರ್ ಬ್ಯಾಗ್ನ ನಾವು ಬೇಕಾದರೆ ರೀಯೂಸ್ ಮಾಡ್ಕೋಬೋದು. ಈ ಥರ ನೀವು ನೋಡ್ತಾ ಇರೋ ಹಾಗೆ ನಾನು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಅದೊಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳೋದಕ್ಕೆ. ಆ ಫೋಲ್ಡಿಂಗ್ ಎಡ್ಜಸ್ ಎಲ್ಲ ಮತ್ತೆ ರೀಫೋಲ್ಡ್ ಮಾಡ್ಕೊಳ್ಳಿ, ಸೊ ದಟ್ ಅದು ಬೇಸು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಅದರೊಳಗಡೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಕಾರ್ಡ್ಬೋರ್ಡ್ ಶೀಟ್ ಕೊಡ್ತಾಯಿದ್ದೀನಿ, ಬೇಸು ಸ್ಟ್ರಾಂಗ್ ಆಗಲಿ ಅಂತ. ನೀವು ಬೇಕಂದರೆ ಕಾರ್ಡ್ಬೋರ್ಡ್ ಶೀಟ್ ಕೊಡ್ಬೋದು, ಇಲ್ಲ ಅಂದರೆ ವೇಸ್ಟು ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಅದು ಕೂಡ ನೀವು ಉದ್ದ ಕಾರ್ಡನ್ನ ಫೋಲ್ಡ್ ಮಾಡಿಬಿಟ್ಟು ಈ ಥರ ಒಳಗಡೆ ಕೊಟ್ಕೊಬೋದು. ಸೊ ಬೇಸು ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಈ ಥರ ಫ್ಯಾಬ್ರಿಕ್ ಬ್ಯಾಗು ಎಲ್ಲ ಶಾಪಿಂಗಲ್ಲೂ ಕೊಡ್ತಾರೆ, ಸ್ಯಾರಿ ತೊಗೊಂಡಾಗಲೂ ಕೊಡ್ತಾರೆ. ಆಮೇಲೆ ಈಗ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದಾಗೆಲ್ಲ ಇದು ಕೊಡ್ತಾರೆ. ನಿಮಗೆ ಗೊತ್ತು ಇದೆಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ನಾನು ಆ್ಯಕ್ಚುಲಿ ಇದನ್ನು ವಾರ್ಡ್ರೋಬ್ ಆರ್ಗನೈಸರ್ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಮಕ್ಕಳು ಬಟ್ಟೆ ಎಷ್ಟು ಆರ್ಗನೈಸ್ ಮಾಡಿದ್ರೂ ಮಕ್ಕಳು ಬಟ್ಟೆ ಹೆಂಗಾದರೂ ಮಿಸ್ಆರ್ಗನೈಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ನೀವು ಅಷ್ಟೇ ಸೇಮ್ ಮುಂಚೆ ಪೇಪರ್ ಬ್ಯಾಗ್ ಮಾಡ್ದಂಗೆ ಇದನ್ನು ಡಬಲ್ ಫೋಲ್ಡ್ ಬೇಕಾದರೆ ಮಾಡ್ಕೊಬೋದು. ನಾನು ಇಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟ್ಯಾಪ್ಲರ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫೋಲ್ಡಿಂಗ್ ಕೂತ್ಕೊಳ್ಳೋದು ಕಷ್ಟ ಆಗುತ್ತಲ್ವ. ಸ್ಟ್ಯಾಪ್ಲರ್ ಮಾಡಿದ್ರೆ ಅದು ಆ ಕಡೆ ಈ ಕಡೆ ಮತ್ತೆ ಫೋಲ್ಡಿಂಗ್ ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು ಅಂತ ಏನಿರಲ್ಲ. ಈ ಥರ ನೀಟಾಗಿ ಸ್ಟ್ಯಾಪ್ಲರ್ ಮಾಡಿಕೊಂಡು ಅದರೊಳಗಡೆನೂ ಅಷ್ಟೇ ಒಂದು ಕಾರ್ಡ್ಬೋರ್ಡ್ ಶೀಟು ತಪ್ಪಿದ್ರೆ ಇನ್ವಿಟೇಷನ್ ಕಾರ್ಡ್ ಇದ್ದರೂ ಓಕೆ ಆಗುತ್ತೆ. ಅದನ್ನು ಇಟ್ಬಿಟ್ರೆ ಸೂಪರ್ ಆಗಿರೋ ಒಂದು ಆರ್ಗನೈಸರು ರೆಡಿ ಆಗುತ್ತೆ. ಇದರಲ್ಲಿ ಬೇಕಾದರೆ ನೀವು ಮಾಡಿ ನೋಡಿ, ಬೇಕಾದರೆ ಇದರಲ್ಲಿ ನೀವು 10ರಿಂದ 11 ಜೊತೆ ಬಟ್ಟೆ ಅಂತೂ ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡಿಟ್ಬಿಟ್ರೆ ಅಲ್ಲಾಡೋದೇ ಇಲ್ಲ. ಹಾಗೆ ಇದು ತಾಂಬೂಲದ ಕವರು ನೀವು ನೋಡ್ತಾ ಇರೋ ಹಾಗೆ ನೀವು ಬೇಕಂದರೆ ಈ ದಾರ ಬಿಚ್ಬೋದು, ಇಲ್ಲ ಅಂದರೆ ಹಾಗೇನೂ ನೀವು ಹೇಗಿದೆಯೋ ಡೈರೆಕ್ಟ್ ಹಾಗೆ ಯೂಸ್ ಮಾಡ್ಬೋದು. ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಕೂಡ. ನಾನು ಇದನ್ನು ದಾರ ಎಲ್ಲ ಬಿಚ್ಚಿ ಮತ್ತೆ ಅಗೇನ್
ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ನಮಗೆ ಯೂಸ್ ಮಾಡೋದಕ್ಕೆ ಸ್ವಲ್ಪ ಈಸಿಯಾಗಿರಲಿ ಅಂತ. ಹಾಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸಿಗೆ ನಾನು ಪೇಪರ್ ಬ್ಯಾಗ್ನೇ ಕವರ್ ಮಾಡಿದ್ದೀನಿ ಫುಲ್ಲು ಎಲ್ಲ. ಅದೇ ಥರ ಸಣ್ಣ ಪುಟ್ಟ ಪೌಚಸ್ದೆಲ್ಲ ಬ್ಯಾಗ್ಸ್ ಥರ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಥರ ಬ್ಯಾಗು ಎಲ್ಲ ಕವರ್ ಮಾಡಿ ಕಾರ್ಡ್ಬೋರ್ಡ್ ಬಾಕ್ಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಬಾಕ್ಸ್ನ ಆರ್ಗನೈಸ್ ಮಾಡಿದ್ರೆ ರ್ಯಾಕಲ್ಲಿ ಎಲ್ಲ ನೀಟಾಗಿ ಅದಾದ್ರ ಜಾಗದಲ್ಲಿ ಅದದಿರುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು ಟಾಯ್ಲೆಟ್ರಿ, ಹೌಸ್ ಕ್ಲೀನಿಂಗ್ದು ಅವ್ರದ್ದೆಲ್ಲ ಒಂದು ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಒಂದರಲ್ಲಿ ಇಡ್ತಾ ಇದ್ದೀನಿ. ಐ ಹೋಪ್ ನಾನು ಮಾಡೋ ಐಡಿಯಾಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ಕಮೆಂಟ್ ಮಾಡಿದ್ರೆ ನಾನು ಮಾಡ್ತಾಯಿರೋ ಐಡಿಯಾಸ್ ನಿಮ್ಗೆ ಯೂಸ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೋಬೋದು ನಾನು. ಹಾಗೆ ಮುಂದೆ ನೋಡಿದ್ರೆ ನಾನು ಶೂ ಬಾಕ್ಸ್ ಇಟ್ಟಿದ್ದೀನಿ, ಅದು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತಲೇ ಇಟ್ಟಿದ್ದೀನಿ. ಆಮೇಲೆ ನಾವು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕಾದ್ರೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಆ ತಕ್ಷಣಕ್ಕೆ ಆ ಬಾಕ್ಸಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ಎತ್ಕೊಳ್ಳೋದಕ್ಕೆ ಸಿಗುತ್ತೆ. ಹಾಗೆ ಇದು ಡ್ರೈ ಫ್ಲವರ್ಸು, ಇದಕ್ಕೆ ಸ್ವಲ್ಪ ನಾನು ಪರ್ಫ್ಯೂಮ್ ಸ್ಪ್ರೇ ಮಾಡಿ ಐಸ್ ಕ್ರೀಮ್ ಕಪ್ಪಲ್ಲಿ ಹಾಕಿಟ್ಟಿದ್ದೀನಿ. ಸೊ ದಟ್ ಅದು ಫ್ರ್ಯಾಗ್ರೆನ್ಸ್ಡ್ ಆಗಿ ಬಾತ್ರೂಮು ಯಾವಾಗಲೂ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ನೀವು ನೋಡ್ತಾ ಇರೋ ಹಾಗೆ ಮಿರರ್ ಮೇಲೆ ನಾನು ಒಂದು ಗೋಲ್ಡ್ ಕಲರ್ ಕ್ಯಾಪ್ ಇರೋದು ಇಟ್ಟಿದ್ದೀನಲ್ಲ, ಅದಕ್ಕೆ ಆರ್ಥಿಕ ಶೀಗೆಕಾಯಿ ಬಾಕ್ಸ್, ಅದು ಗೋಲ್ಡು ವೈಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನೇ ಮತ್ತೆ ರೀಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮನೇಲಿರೋ ಥಿಂಗ್ಸಲ್ಲೇ ವಂಡ್ರ್ಫುಲ್ಲಾಗಿ ನಾನು ಬಾತ್ರೂಮ್ನ ಆರ್ಗನೈಸ್ ಮಾಡಿದೆ. ಈ ಸ್ಪೂನ್ ಹೋಲ್ಡರ್ ಎಲ್ಲರಿಗೂ ಗೊತ್ತಲ್ವಾ? ನಾನು ಹಳೆ ವಿಡಿಯೋದಲ್ಲಿ ಇದನ್ನು ಸ್ಪೂನ್ ಹೋಲ್ಡರಾಗಿ ಯೂಸ್ ಮಾಡಿದ್ದೆ, ಅದನ್ನು ಇವಾಗ ಪ್ಲ್ಯಾಂಟರಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ರೀಯೂಸ್ ಎಷ್ಟು ಯೂಸ್ಫುಲ್ ಆಗುತ್ತೆ ಅಲ್ವಾ? ಸ್ವಲ್ಪ ತಲೆ ಉಪಯೋಗಿಸಿ ನಾವು ಮಾಡಿರೋ ವಸ್ತುನೇ ಮತ್ತೆ ಆರ್ಗನೈಸ್ ಮಾಡಿದ್ರೆ ಬೇರೆ ಪ್ಲೇಸಲ್ಲಿ ಹೊಸ ಲುಕ್ಕು ಬರುತ್ತೆ, ಆಮೇಲೆ ಯೂಸ್ಫುಲ್ಲಾಗೂ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪ್ಲ್ಯಾಂಟು, ಕ್ಯಾಂಡಲ್ಲು ಎಲ್ಲ ನೋಡ್ತಾ ಇರೋ ಹಾಗೆ. ಈ ಕ್ಯಾಂಡಲ್ಲು ನಾನು ತೆಂಗಿನಕಾಯಿ ಚಿಪ್ಪಿಂದ ಮಾಡಿದ್ದು. ಅದು ಹೇಗೆ ಮಾಡಿದೆ, ಅದು ಹೇಗೆ ಮನೇಲಿರೋ ವಸ್ತುನ ಯೂಸ್ ಮಾಡ್ಕೊಂಡು ಮಾಡಿದೆ ಅನ್ನೋ ಐಡಿಯಾ ನಿಮಗೆ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ದಟ್ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಐಡಿಯಾನ ಶೇರ್ ಮಾಡ್ತೀನಿ.